ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ರಾಜ್ಯ ರಾಜಕಾರಣ ಕುತೂಹಲ ಘಟ್ಟವನ್ನು ತಲುಪಿದೆ. ಡಿ.ಕೆ. ಶಿವಕುಮಾರ್ ಅವರ ಆಕ್ರಮಣಕಾರಿ ಆಟ ಮತ್ತು ನಿರ್ಧಾರಗಳು ಕಾಂಗ್ರೆಸ್ಗೆ ಬಿಸಿ ತುಪ್ಪ ಆಗಿದೆ. ಡಿ.ಕೆ. ಶಿವಕುಮಾರ್ ಈ ಮಟ್ಟಕ್ಕೆ ಹೋಗ್ತಾರೆ ಅನ್ನೋದನ್ನು ಯಾರು ಕೂಡ ಊಹೆಯನ್ನು ಮಾಡಿರಲಿಲ್ಲ. ಈ ಮೊದಲು ಒಕ್ಕಲಿಗ ಶಾಸಕರಿದ್ರು, ಈಗ ಒಕ್ಕಲಿಗ ಸಮುದಾಯ ನಿಂತಿದೆ. ಇಲ್ಲಿ ಸ್ವಾಮೀಜಿಗಳು ಕೂಡ ಡಿ.ಕೆ. ಪರವಾಗಿ ಓಪನ್ ಆಗಿ ಮಾತಾಡೋಕೆ ಶುರು ಮಾಡಿಕೊಂಡಿದ್ದಾರೆ. ಅದರಲ್ಲೂ ಆದಿ ಚುಂಚನಗಿರಿಯಂತಹ ಮಹಾ ಸಂಸ್ಥಾನದ ಸ್ವಾಮೀಜಿ ಮಾತಾಡಿದರೆ ಕಾಂಗ್ರೆಸ್ ಅದೆಷ್ಟು ಒತ್ತಡಕ್ಕೆ ಒಳಗಾಗುತ್ತೆ ಅನ್ನೋದನ್ನ ನಾನೇನು ಹೇಳಬೇಕಾಗಿಲ್ಲ. ಇದಕ್ಕೆ ವಿರುದ್ಧವಾಗಿ ಸಿದ್ದರಾಮಯ್ಯ ಪರವಾಗಿ ಕುರುಬ ಸಮಾಜ, ಹಿಂದುಳಿದ ವರ್ಗ ಜೊತೆಗೆ ಕುರುಬ ಸಮುದಾಯದ ಸ್ವಾಮೀಜಿಗಳು ಕೂಡ ನಿಂತಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರನ್ನ ಕೆಳಗೆ ಇಳಿಸಿದ್ದೇ ಆದ್ರೆ ಹಿಂದುಳಿದ ವರ್ಗದ 90 ಶಾಸಕರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಸಿದ್ದು ಬಣ ಬಾಂಬನ್ನ ಹಾಕ್ತಾ ಇದೆ. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಬಣ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟು ಕೊಡದೇ ಇದ್ರೆ 70 ಶಾಸಕರು ಹೊರಗೆ ಬರ್ತಾರೆ ಅಂತ ಬಾಂಬ್ ಹಾಕೊಂಡಿದ್ದಾರೆ. ಅಲ್ಲಿಗೆ ಪಕ್ಷವನ್ನು ಉಳಿಸೋ ಕೆಲಸವನ್ನ ಮಾಡೋದನ್ನ ಬಿಟ್ಟು ಪಕ್ಷವನ್ನು ಒಡೆಯೋ ಮಾತುಗಳನ್ನ ಎರಡೂ ಬಣಗಳು ಆಡ್ತಾ ಇವೆ. ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಇನ್ನು ವಿಳಂಬ ನೀತಿಯನ್ನು ಅನುಸರಿಸ್ತಾ ಇರೋದು ಯಾಕೆ? ಯಾರಿಗೂ ಒಂದೇ ಒಂದು ಸಂದೇಶವನ್ನು ಕೊಡದೆ, ಏನನ್ನು ಮಾಡದೆ ಕಾಂಗ್ರೆಸ್ ಹೈಕಮಾಂಡ್ ಸುಮ್ಮನೆ ಇರೋದು ಯಾಕೆ? ಈಗಾಗಲೇ ಹೈಕಮಾಂಡ್ ಒಂದು ಸೂತ್ರವನ್ನು ರೆಡಿ ಮಾಡಿಕೊಂಡು ಸುಮ್ಮನೆ ಕೂತ್ಕೊಂಡಿರೋದು ಯಾಕೆ? ಹಾಗಾದರೆ ಆ ಸೂತ್ರ ಯಾವುದು? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ನಿನ್ನೆ ಮಧ್ಯಾಹ್ನವೇ ಡಿ.ಕೆ. ಸುರೇಶ್ ದೆಹಲಿಗೆ ಹಾರಿದ್ದಾರೆ. ಅಲ್ಲಿ ಹೈಕಮಾಂಡ್ ಭೇಟಿಯನ್ನು ಮಾಡ್ತಾರೆ. ಈಗಾಗಲೇ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆಯ ಮಧ್ಯೆ ರಾಜ್ಯ ರಾಜಕಾರಣದ ಮಾತುಕತೆಗಳು ನಡೆದಿವೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಅದು ಮೊನ್ನೆಯೇ ಬಿಹಾರದ ಚುನಾವಣೆಯ ಸೋಲಿನ ಪರಾಮರ್ಶೆಯನ್ನು ಮಾಡಿಕೊಳ್ಳೋಕೆ ಸಭೆಯನ್ನು ನಡೆಸಿದ್ರು. ಅದೇ ಸಭೆಯಲ್ಲಿ ರಾಜ್ಯ ರಾಜಕಾರಣದ ಬಗ್ಗೆ ಖರ್ಗೆ ರಾಹುಲ್ ಗಾಂಧಿ ಅವರಿಗೆ ಎಲ್ಲವನ್ನ ವಿವರಣೆ ನೀಡಿದ್ದಾರೆ. ರಾಜ್ಯದಲ್ಲಿ ಸಿಎಂ ಕುರ್ಚಿಯಿಂದ ಯಾರನ್ನ ಇಳಿಸಿದ್ರೆ ಏನಾಗುತ್ತೆ, ಯಾರು ಸಿಎಂ ಆಗಿದ್ರೆ ಏನೆಲ್ಲ ಲಾಭ ನಷ್ಟಗಳಾಗುತ್ತೆ ಅನ್ನೋದನ್ನ ತಿಳಿಸಿದ್ದಾರೆ. ಸದ್ಯಕ್ಕೆ ಈ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ನೋಡ್ತಾ ಇದ್ರೆ ಇದ್ಯಾವ ಹೈಕಮಾಂಡ್ ಅಂತ ಜನರು ಮಾತಾಡೋ ಹಂತವನ್ನ ತಲುಪಿದೆ. ಅಷ್ಟೊಂದು ಕೈಲಾಗದ ಮಟ್ಟಕ್ಕೆ ಹೋಗಿದೆ. ಯಾಕಂದ್ರೆ ಅಲ್ಲಿ ಯಾರೋ ಒಬ್ಬರು ಸುಮ್ಮನೆ ಆಗ್ತಾರೆ, ಯಾರಿಗೋ ಯಾವುದೋ ಹುದ್ದೆಯನ್ನ ಕೊಟ್ರೆ ಸುಮ್ಮನಾಗ್ತಾರೆ ಅನ್ನೋ ಹಾಗೆ ಕಾಣಿಸ್ತಾ ಇಲ್ಲ. ಒಂಥರ ಎರಡು ಮದಗಜಗಳ ಕಾದಾಟ ಆಗಿದೆ. ನಿನ್ನೆ ಡಿ.ಕೆ. ಶಿವಕುಮಾರ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ. ಅದು ಕೂಡ ಮಾತನ್ನ ಉಳಿಸಿಕೊಳ್ಳೋದೇ ವಿಶ್ವದ ದೊಡ್ಡ ಶಕ್ತಿ ಅಂತ. ಅದನ್ನು ನೋಡಿದ್ರೆ ಈಗಿನ ಪರಿಸ್ಥಿತಿಯಲ್ಲಿ 7ನೇ ತರಗತಿ ಓದೋ ಮಕ್ಕಳು ಕೂಡ ಹೇಳ್ತಾರೆ ಆ ಪೋಸ್ಟ್ ಹಿಂದಿರೋ ಮರ್ಮ ಏನೋ, ಯಾರಿಗೆ ಹೇಳಿದ್ದಾರೆ ಅಂತ. ಅದನ್ನು ನೇರವಾಗಿ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದಾರೆ. ಅದನ್ನು ನೋಡಿಕೊಂಡು ಸಿದ್ದರಾಮಯ್ಯ ಸುಮ್ಮನೆ ಇಲ್ಲ, ಅವರು ಕೂಡ ಅದಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಇನ್ನು ನಿನ್ನೆ ಸರ್ಕಾರಿ ಕಾರ್ಯಕ್ರಮವೊಂದರಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮುಖಾಮುಖಿಯಾಗಿದ್ದಾರೆ. ಒಂದೇ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅಲ್ಲಿ ಸರ್ವಜ್ಞನ ವಚನವನ್ನು ಹೇಳೋದ್ರ ಮೂಲಕ ಸಿದ್ದರಾಮಯ್ಯ ಅವರ ಕಾಲನ್ನ ಡಿ.ಕೆ. ಹೇಳಿದ್ರು. ಅಂದ್ರೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳೋದು ಅದೆಷ್ಟು ಮುಖ್ಯ ಅಂತ ಅವಕಾಶ ಸಿಕ್ಕ ಕಡೆಯೆಲ್ಲ ನೆನಪು ಮಾಡಿಕೊಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ಇಂದ ಒಂದು ಸುದ್ದಿ ಬರ್ತಾ ಇದೆ. ಒಂದು ಸಂಧಾನ ಸೂತ್ರವನ್ನು ರೆಡಿ ಮಾಡಲಾಗಿದೆ. ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರನ್ನ ಕೂರಿಸಿ ಅವರ ಮುಂದೆ ಈ ಸೂತ್ರವನ್ನು ಇಡಲಾಗುತ್ತೆ ಅಂತ. ಅದೇನಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರನ್ನ ಸಿಎಂ ಆಗಿ ಮುಂದುವರಿಸೋದು, ಅದು ಮೇ ತಿಂಗಳವರೆಗೆ. ಅಷ್ಟೊತ್ತಿಗೆ ಸಿದ್ದರಾಮಯ್ಯ ಮತ್ತೊಂದು ಬಜೆಟ್ ಮಂಡನೆ ಮಾಡಿರ್ತಾರೆ. ಜೊತೆಗೆ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದಿರ್ತಾರೆ. ಇಂತಹ ಆಸೆ ಸಿದ್ದರಾಮಯ್ಯ ಅವರಿಗೆ ಇದ್ದೇ ಇದೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದೆ. 17ನೇ ಬಜೆಟ್ ಮಂಡಿಸಿ ಹೊಸ ದಾಖಲೆಯನ್ನು ಸೃಷ್ಟಿಸಿದ ಹಾಗೆ ಆಗತ್ತೆ. ಅದರ ಜೊತೆಗೆ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದ ಹಾಗೆ ಆಗತ್ತೆ. ಅದಕ್ಕಾಗಿ ಸಿದ್ದರಾಮಯ್ಯ ಅವರನ್ನ ಮೇ ತಿಂಗಳವರೆಗೆ ಮುಂದುವರಿಸಿ ಈಗ ಸದ್ಯಕ್ಕೆ 2.5 ವರ್ಷದ ಸೂತ್ರವನ್ನ 3 ಮತ್ತು 2 ವರ್ಷ, ಅಂದ್ರೆ ಸಿದ್ದರಾಮಯ್ಯ 3 ವರ್ಷ ಹಾಗೆ ಡಿ.ಕೆ. ಶಿವಕುಮಾರ್ 2 ವರ್ಷ ಅನ್ನೋ ಸೂತ್ರವನ್ನ ಮಾಡೋಕೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿಕೊಂಡಿದೆ. ಆದ್ರೆ ಅದು ಇವತ್ತೇ ಆಗಲಿ, ಮೇ ತಿಂಗಳಲ್ಲೇ ಆಗಲಿ. ಸಿದ್ದರಾಮಯ್ಯ ಅವರಿಂದ ರಾಜೀನಾಮೆಯನ್ನ ಪಡೆಯೋದು ಅಷ್ಟೊಂದು ಸುಲಭ ಅಲ್ಲ. ಅವರಿಗೆ ಶಾಸಕರ ಬೆಂಬಲ ಇದೆ, ಸಮುದಾಯದ ಬಲ ಇದೆ, ಜೊತೆಗೆ ಅವರಿಗೆ ಅಧಿಕಾರ ದಾಹ ಕೂಡ ಇದೆ. ಹಿಂಗಿದ್ದಾಗ ಸಿದ್ದರಾಮಯ್ಯ ಅವರನ್ನು ಇಳಿಸಿದ್ರೆ ಬಹಳಷ್ಟು ಡ್ಯಾಮೇಜ್ ಕೂಡ ಪಕ್ಷಕ್ಕೆ ಆಗತ್ತೆ. ಹಾಗಾಗಿ ಸಿದ್ದರಾಮಯ್ಯ ಅವರನ್ನ ಸಮಾಧಾನ ಮಾಡೋಕೆ ಮತ್ತೊಂದು ಸೂತ್ರವನ್ನು ರೆಡಿ ಮಾಡಿಕೊಳ್ಳಲಾಗಿದೆ. ಅದೇನಂದ್ರೆ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಟ್ಟಾಗ ಸಿದ್ದರಾಮಯ್ಯ ಅವರ ಬಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಸಮುದಾಯವಾರು ಡಿ.ಸಿ.ಎಂಗಳನ್ನು ಸೃಷ್ಟಿ ಮಾಡಿ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಜಮೀರ್ ಅಹಮದ್ ಖಾನ್ ಇವರನ್ನೆಲ್ಲ ಡಿ.ಸಿ.ಎಂ ಮಾಡಿ ಪ್ರಭಾವಿ ಸಚಿವ ಸ್ಥಾನಗಳನ್ನ ಸಿದ್ದರಾಮಯ್ಯ ಬಣದ ಶಾಸಕರಿಗೆ ಕೊಡೋ ತೀರ್ಮಾನವನ್ನ ಹೈಕಮಾಂಡ್ ಮಾಡಿಕೊಂಡಿದೆ. ಇಲ್ಲಿ ಡಿ.ಕೆ. ಶಿವಕುಮಾರ್ ಬಣಕ್ಕೆ 35% ಆದ್ಯತೆಯನ್ನು ಕೊಟ್ಟು ಸಿದ್ದರಾಮಯ್ಯ ಬಣಕ್ಕೆ 65% ಆದ್ಯತೆಯನ್ನು ಕೊಡೋ ಸಂಧಾನ ಸೂತ್ರವನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದನ್ನ ನಾನು ಹೇಳ್ತಾ ಇಲ್ಲ, ದೆಹಲಿಯ ಕಾಂಗ್ರೆಸ್ ಮೂಲಗಳು ಹೇಳ್ತಾ ಇವೆ.
ಇನ್ನು ಈ ಸೂತ್ರ ಏನಾದರೂ ಕೆಲಸವನ್ನ ಮಾಡಿದ್ದೆ ಆದ್ರೆ ಸಿದ್ದರಾಮಯ್ಯ ಅವರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟ ಹಾಗೆ ಆಗತ್ತೆ. ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿದ ಹಾಗೂ ಆಗತ್ತೆ ಅನ್ನೋದು ಹೈಕಮಾಂಡ್ ಯೋಚನೆ. ಇದನ್ನ ಡಿ ಕೆ ಶಿವಕುಮಾರ್ ಒಪ್ಪಿಕೊಳ್ತಾರೆ ಅನ್ನಿಸುತ್ತೆ. ಯಾಕಂದ್ರೆ ಒಂದು ಸಲ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದ್ರೆ ಸಾಕು, ಮಂತ್ರಿ ಯಾರಾದ್ರೂ ಆಗ್ಲಿ ಅನ್ನೋ ಮನಸ್ಥಿತಿಯಲ್ಲಿ ಡಿ ಕೆ ಇದ್ದಾರೆ. ಇಲ್ಲಿಯವರೆಗೂ ಡಿ ಕೆ ಶಿ ಎಲ್ಲೂ ಕೂಡ ನನ್ನ ಬೆಂಬಲಿಗರಿಗೆ ಯಾವುದೋ ಸ್ಥಾನ ಬೇಕೋ, ಯಾವುದೋ ಮಂತ್ರಿಗಿರಿ ಬೇಕು ಕೊಡಿ ಅಂತ ಕೇಳಿಲ್ಲ. ಅವರು ಕೇಳ್ತಾ ಇರೋದು ಕೇವಲ ಸಿಎಂ ಕುರ್ಚಿಯನ್ನು ನನಗೆ ಬಿಟ್ಟು ಕೊಡಿ ಅಂತ. ಇಲ್ಲಿ ಡಿ ಕೆ ಸಿಎಂ ಆದ ಮೇಲೆ ಎಲ್ಲವನ್ನು ಸರಿ ಮಾಡಿಕೊಳ್ಳೋ ಯೋಚನೆಯನ್ನು ಮಾಡಿರಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಮುನಿಸಿಕೊಳ್ಳದೆ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕು. ಆಗ ಮಾತ್ರ ವೋಟ್ ಬ್ಯಾಂಕ್ ಕೂಡ ಹಾಗೆಯೇ ಉಳಿದುಕೊಳ್ಳುತ್ತೆ ಅನ್ನೋದು ಡಿ ಕೆ ಪ್ಲ್ಯಾನ್. ಹಿಂಗಿದ್ದಾಗ ಹೈಕಮಾಂಡ್ ಈ ಸೂತ್ರವನ್ನು ಹೇಳಿ ಒಪ್ಪಿಸಿದ್ರೆ ಡಿ ಕೆ ಒಪ್ಪಿಕೊಳ್ತಾರೆ. ಆದರೆ ಸಿದ್ದರಾಮಯ್ಯ ಒಪ್ಪಿಕೊಳ್ತಾರ ಅಂದರೆ ಖಂಡಿತ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯ ಅವರ ರಾಜಕೀಯ ಇತಿಹಾಸವನ್ನು ತೆಗೆದು ನೋಡಿದರೆ ಅದು ಗೊತ್ತಾಗತ್ತೆ. 2018ರಲ್ಲಿ ಸಿದ್ದರಾಮಯ್ಯ ಅಧಿಕಾರವನ್ನು ಕಳೆದುಕೊಳ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಬರಲಿಲ್ಲ. JDS ಮತ್ತು ಕಾಂಗ್ರೆಸ್ ಮೈತ್ರಿಯನ್ನು ಮಾಡಿಕೊಂಡು ಅಧಿಕಾರವನ್ನು ಹಿಡಿಯುತ್ತವೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ. ಆಗ ಸಿದ್ದರಾಮಯ್ಯ ಏನೆಲ್ಲ ಆಟಗಳನ್ನು ಆಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಆಗ ಅವರು ಆಡಿರೋ ಆಟಗಳು ಈಗಲೂ ಚರ್ಚೆ ಆಗ್ತಾನೆ ಇರುತ್ತವೆ. ಆಗ ಬಿಜೆಪಿ ಸರ್ಕಾರವನ್ನು ರಚನೆ ಮಾಡೋಕೆ ಮುಖ್ಯ ಕಾರಣವೇ ಸಿದ್ದರಾಮಯ್ಯ. ಆಗ ತನ್ನದೇ ಬೆಂಬಲಿಗರನ್ನ ಬಿಜೆಪಿಗೆ ಕಳಿಸಿದ್ದಾರೆ ಅನ್ನೋ ಮಾತುಗಳು ಇದ್ದೇ ಇವೆ. ಈಗಲೂ ಕೂಡ ಸಿದ್ದರಾಮಯ್ಯ ಬೆಂಬಲಿಗರಿಂದ ಯಾವ ಮಾತುಗಳು ಬರ್ತಾ ಇದ್ದಾವೆ ಅನ್ನೋದನ್ನು ನೋಡಿದ್ರೆ ಅಪ್ಪಿತಪ್ಪಿ ಸಿದ್ದರಾಮಯ್ಯ ಅವರನ್ನ ಸಿಎಂ ಕುರ್ಚಿಯಿಂದ ಇಳಿಸಿದ್ದೆ ಆದ್ರೆ 90 ಶಾಸಕರು ರಾಜೀನಾಮೆ ಕೊಡ್ತಾರೆ. ಹಿಂದುಳಿದ ವರ್ಗಗಳು ತಿರುಗಿ ಬೀಳುತ್ತವೆ ಅನ್ನೋ ಮಾತುಗಳು ಶುರುವಾಗಿವೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಹೆಚ್ಚು ಆಯ್ಕೆಗಳು ಇದ್ದಾವೆ ಅನ್ನೋದು ನಿಜ. ಕಾಂಗ್ರೆಸ್ ಇಂದ ಹೊರಗೆ ಬಂದು ಬೇರೆ ಪಕ್ಷವನ್ನೇ ಕಟ್ಟಿ ಅದಕ್ಕೆ ಅಹಿಂದ ಪಕ್ಷ ಅನ್ನೋ ಹೆಸರನ್ನೇ ಇಟ್ಟರು ಆಶ್ಚರ್ಯವನ್ನ ಪಡಬೇಕಾಗಿಲ್ಲ. ಅಷ್ಟು ದೊಡ್ಡ ಮಟ್ಟದ ತಾಕತ್ತನ್ನ ಸಿದ್ದರಾಮಯ್ಯ ಹೊಂದಿದ್ದಾರೆ. ಅವರ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲೇ ಇರೋ ಬಹಳಷ್ಟು ಶಾಸಕರು ಕೂಡ ಜಂಪ್ ಆಗ್ತಾರೆ. ಇದಕ್ಕೆ ಕಾರಣ ಅವರು ಇಲ್ಲಿಯವರೆಗೂ ಅಹಿಂದ ರಾಜಕಾರಣ ಮಾಡಿರೋದು. ಆ ಪ್ರಬಲ ಮತಗಳು ಸಿದ್ದರಾಮಯ್ಯ ಅವರ ಜೊತೆಗೆ ಇದ್ದಾವೆ. ಅವುಗಳು ನಮ್ಮನ್ನ ಗೆಲ್ಲಿಸುತ್ತವೆ ಅನ್ನೋ ನಂಬಿಕೆ ಬಹಳಷ್ಟು ಶಾಸಕರಿಗೆ ಇದ್ದೇ ಇರುತ್ತೆ. ನಾಳೆ ಅವರ ಜೊತೆ ಕೈ ಜೋಡಿಸಿದ್ರೆ ಗೆಲ್ತೀವಿ ಎಂದುಕೊಂಡಿರ್ತಾರೆ. ಕಾಂಗ್ರೆಸ್ನಲ್ಲಿ ತ್ರಿಶಂಕು ಸ್ಥಿತಿ ಉಂಟಾದರೆ ಸಿದ್ದರಾಮಯ್ಯ ಏನು ಬೇಕಾದರೂ ಮಾಡ್ತಾರೆ. ಆಗ ಶಾಸಕರು ಅವರಿಗೇನು ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರವನ್ನು ಮಾಡಿಕೊಳ್ತಾರೆ. ಹಾಗಾಗಿ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಇವತ್ತಿಗೂ ಮಾಸ್ ಲೀಡರ್. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನು ಒಪ್ಪಿಸೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಅಷ್ಟೊಂದು ಸುಲಭ ಅಲ್ಲ. ತಪ್ಪಿ ಕಾಂಗ್ರೆಸ್ ಹೈಕಮಾಂಡ್ ಮೇವರೆಗೂ ಸಿದ್ದರಾಮಯ್ಯ ಸಿಎಂ ಆಗಿರಲಿ ಅಂದರೆ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಡಿ ಕೆ ಒಪ್ಪಿಕೊಳ್ಳೋದು ಕೂಡ ಕಷ್ಟ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರ ಮೇಲೆ ಯಾವುದೇ ನಂಬಿಕೆ ಉಳ್ಕೊಂಡಿಲ್ಲ. ಈ ಹಿಂದೆ ಕೂಡ ಸಿದ್ದರಾಮಯ್ಯ ಅವರಿಂದ ಪೆಟ್ಟನ್ನು ತಿಂದಿದ್ದಾರೆ. 2018ರಲ್ಲಿ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಬೇಕಾಗಿತ್ತು. ಅದರ ಬಗ್ಗೆ ಸೋನಿಯಾ ಗಾಂಧಿಯ ಬಳಿ ದೆಹಲಿಯಲ್ಲಿ ಚರ್ಚೆಯನ್ನು ಮಾಡಿಕೊಂಡು ಬಂದಿದ್ರು. ಡಿ ಕೆ ಬೆಂಗಳೂರಿಗೆ ಬಂದು ಅಮೆರಿಕ ಪ್ರವಾಸ ಮಾಡ್ತಾರೆ. ಅಲ್ಲಿಂದ ಬಂದ ನಂತರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕೂತ್ಕೋಬೇಕಾಗಿತ್ತು. ಆದರೆ ಅಮೆರಿಕದಿಂದ ಡಿ ಕೆ ವಾಪಸ್ ಬರುವಷ್ಟರಲ್ಲೇ ಸಿದ್ದರಾಮಯ್ಯ ಇಡೀ ಗೇಮ್ ಪ್ಲಾನ್ ಚೇಂಜ್ ಮಾಡಿ ದಿನೇಶ್ ಗುಂಡೂರಾವ್ ಅವರನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ್ರು. ಡಿ ಕೆ ಶಿವಕುಮಾರ್ ಯಾವುದೇ ಹಂತದಲ್ಲಿ ತಮಗೆ ಪ್ರಬಲ ಎದುರಾಳಿ ಆಗದ ಹಾಗೆ ನೋಡಿಕೊಂಡ್ರು. ಅದಾದ ನಂತರ 2023ರಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಸಿದ್ದರಾಮಯ್ಯ ಹೈಕಮಾಂಡ್ ಮುಂದೆ 2.5 ವರ್ಷದ ನಂತರ ಅಧಿಕಾರವನ್ನು ಬಿಟ್ಟು ಕೊಡ್ತೀನಿ, ಯಾವುದೇ ತಕರಾರನ್ನು ಮಾಡಲ್ಲ ಅಂತ ಕೂಡ ಹೇಳಿದರು ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಅದೆಷ್ಟರ ಮಟ್ಟಿಗೆ ವಿರೋಧವನ್ನು ಮಾಡ್ತಾ ಇದ್ದಾರೆ. ಅಧಿಕಾರವನ್ನು ಬಿಟ್ಟು ಕೊಡಲ್ಲ, ನಾನೇ 5 ವರ್ಷ ಸಿಎಂ, 2028ರ ಚುನಾವಣೆಗೂ ಸ್ಪರ್ಧೆಯನ್ನು ಮಾಡಿಬಿಡ್ತೀನಿ ಅಂತ ಹೇಳಿಕೊಳ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ಗೂ ಗೊತ್ತು ಮುಂದೆ ಬಿಟ್ಟು ಕೊಡಲ್ಲ. ಈಗಾಗಲೇ ಹೇಗೋ ಸೆಡ್ಡನ್ನು ಹೊಡೆದಿದ್ದಾಗಿದೆ. ಒಂದು ಹಂತದ ಅಧಿಕಾರ ಹಂಚಿಕೆಯ ವಿಚಾರ ದೊಡ್ಡ ಮಟ್ಟಕ್ಕೆ ಹೋಗಿದೆ. ಈಗಲೇ ಕಿತ್ತುಕೊಳ್ಳಬೇಕು. ಈಗ ಕಿತ್ತುಕೊಳ್ಳದೇ ಇದ್ರೆ ಮುಂದೆ ಕಷ್ಟ ಇದೆ. ಮುಂದೆ ಕೂಡ ಇದೇ ಆಟವನ್ನು ಸಿದ್ದರಾಮಯ್ಯ ಆಡ್ತಾರೆ ಅನ್ನೋದು ಗೊತ್ತೇ ಇದೆ. ಹಾಗೇನಾದರೂ 2026ರ ಬಜೆಟ್ ಏನಾದರೂ ಸಿದ್ದರಾಮಯ್ಯ ಅವರೇ ಮಂಡನೆ ಮಾಡಿದರೆ ಡಿ ಕೆ ಶಿವಕುಮಾರ್ ಸಿಎಂ ಆದರೂ ಏನು ಮಾಡದ ಪರಿಸ್ಥಿತಿಗೆ ಬರ್ತಾರೆ. ಯಾಕಂದ್ರೆ 2028ಕ್ಕೆ ಕರ್ನಾಟಕ ವಿಧಾನಸಭಾ ಚುನಾವಣೆ ಇದೆ. ಡಿ ಕೆ ಶಿವಕುಮಾರ್ಗೆ 2027ರ ಬಜೆಟ್ ಮಾತ್ರ ಸಿಗತ್ತೆ. ಕೇವಲ ಒಂದೇ ಒಂದು ಬಜೆಟ್ ಮಂಡನೆ ಮಾಡಿ ಪ್ರಬಲ ನಾಯಕ ಅನ್ನಿಸಿಕೊಂಡು ಚುನಾವಣೆಯನ್ನು ಎದುರಿಸೋದು ದೊಡ್ಡ ಸವಾಲು ಆಗಿ ಹೋಗುತ್ತೆ. ಅದೇ ಕಾರಣಕ್ಕೆ 2 ಬಜೆಟ್ ಮಂಡಿಸಿ
ಜೊತೆಗೆ 2028ರಲ್ಲಿ ಚುನಾವಣಾ ಬಜೆಟ್ ಮಂಡಿಸಿದ್ರೆ ಆಗ ಅಧಿಕಾರಕ್ಕೆ ಬರೋ ನಿರೀಕ್ಷೆಯನ್ನು ಇಟ್ಕೊಳ್ಬಹುದು. ಅದನ್ನು ಬಿಟ್ಟು ಕೊನೆಯ 20 ತಿಂಗಳು CM ಆದರೆ ಏನು ಲಾಭ ಇಲ್ಲ ಅನ್ನೋದು DK ಶಿವಕುಮಾರ್ಗೂ ಗೊತ್ತೇ ಇದೆ. ಹಿಂಗಿದ್ದಾಗ ದೆಹಲಿಯಲ್ಲಿ ಅದ್ಯಾವ ಸಂಧಾನ ಸೂತ್ರ ಕೆಲಸವನ್ನು ಮಾಡುತ್ತೆ? ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯ ಮಾತಿಗೆ ಅದ್ಯಾರು ಬೆಲೆಯನ್ನು ಕೊಡ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ. ಇಲ್ಲಿ ಆಪ್ತ ಮೂಲಗಳ ಪ್ರಕಾರ DK ಶಿವಕುಮಾರ್ ಅವರನ್ನೇ ಸುಮ್ಮನಿರಿಸೋ ಪ್ರಯತ್ನವನ್ನು ಹೈಕಮಾಂಡ್ ಮಾಡಿದ್ದೇ ಆದರೆ DK ಶಿವಕುಮಾರ್ ಪಕ್ಷದಲ್ಲಿ ಉಳಿದುಕೊಳ್ಳೋ ಸಾಧ್ಯತೆಗಳು ತುಂಬ ಕಡಿಮೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಹಾಗಂತ ಈಗಲೇ ಹೊರಗೆ ಬರ್ತಾರಾ ಅಂದರೆ ಖಂಡಿತ ಇಲ್ಲ. ಒಂದಷ್ಟು ತಿಂಗಳುಗಳು ಪಕ್ಷದಲ್ಲೇ ರೆಬೆಲ್ ಆಗಿದ್ದುಕೊಂಡು ಮುಂದೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಅವರ ಆಪ್ತ ಮೂಲಗಳೇ ಹೇಳ್ತಾ ಇವೆ. ಒಟ್ಟಿನಲ್ಲಿ ಏನಾದರೂ ಪರವಾಗಿಲ್ಲ, ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ನಿರ್ಧಾರವನ್ನು DK ಮಾಡಿಕೊಂಡಿದ್ದಾರೆ. ಇಲ್ಲಿ ರಾಜಸ್ಥಾನದ ಸಚಿನ್ ಪೈಲಟ್ DK ಆಗ್ತಾರಾ, ಇಲ್ಲ ಅಂದರೆ ಸಿದ್ದರಾಮಯ್ಯ ಪಂಜಾಬ್ನ ಅಮರೇಂದ್ರ ಸಿಂಗ್ ಆಗ್ತಾರಾ ಅನ್ನೋದನ್ನು ಕಾದು ನೋಡಬೇಕು ಅಷ್ಟೇ. ಇದು ಗೆಳೆಯರೆ ಹೈಕಮಾಂಡ್ ರೆಡಿ ಮಾಡಿಕೊಂಡಿರೋ ಸಂಧಾನ ಸೂತ್ರ ಮತ್ತು ಅದರಿಂದ ಏನೆಲ್ಲ ಆಗಬಹುದು ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.